ಸೆಲೆಬ್ರಿಟಿ ಆಗೋದು ತುಂಬಾ ಈಸಿ. ಸೆಲೆಬ್ರಿಟಿ ಆಗಿ ನಾವು ನಮ್ಮನ್ನೇ ಮೇಂಟೈನ್ ಮಾಡೋದಿದೆಯಲ್ಲ ತುಂಬಾನೇ ಕಷ್ಟ. ಉದಾಹರಣೆಗೆ ಹೇಳ್ತೀನಿ ನೋಡಿ, ಅವ್ರು ಎಷ್ಟು ಒಳ್ಳೆಯವರು, ಅವ್ರ ಮನ್ಸು ಎಷ್ಟು ಅಮಾಯಕ ಅಂದ್ರೆ, ಪಾಪ ಬೆಂಗಳೂರು ಜೈಲಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ಯಾರೋ ಅಭಿಮಾನಿ ಹಾಯ್ ಹಾಯ್ ಹೇಳ್ತಿದಾರೆ. ನಮ್ಗೆ ಜೊತೆ ಆ ಅಭಿಮಾನಿ ಖುಷಿಗೆ ಹಾಯ್ ಹಾಯ್ ಅಂತ ಹೇಳಿದ್ರು. ನೋಡಿದ್ರೆ ಆ ಅಭಿಮಾನಿನೇ ಕೈ ಕೊಟ್ಬಿಟ್ಟು ಆ ವಿಡಿಯೋ ವೈರಲ್ ಮಾಡ್ಬಿಟ್ಟು ಅವ್ರ ಬೆಂಗಳೂರು ಜೈಲಿಂದ ಲಿಟ್ರಲಿ ಬೆಳ್ಳಾರಿ ಶಿಫ್ಟ್ ಮಾಡಂಗ್ ಆಯ್ತು. ಸೊ ಇಲ್ಲಿ ತಪ್ಪೇನಿದೆ ಅಂದ್ರೆ, ಮೇನ್ ತಪ್ಪು ನಾವು ನಂಬೋದೇ ತಪ್ಪು ಜನರನ್ನ. ನಮ್ಮ ಒಳ್ಳೆತನನೇ ತಪ್ಪು. ನಾವೇನ್ ಅನ್ಕೊಳ್ತೀವಿ, ನಾವು ಒಳ್ಳೆಯವರಾದ್ರೆ ನಾವು ಸೂಕ್ಷ್ಮವಾಗಿ ಎಲ್ಲರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ ಬಗ್ಗೆನೂ ಒಳ್ಳೆತನದಲ್ಲೇ ಯೋಚನೆ ಮಾಡ್ತಾರೆ. ನಮ್ ಬಗ್ಗೆನೂ ತುಂಬಾ ಒಳ್ಳೇದೇ ಹೋಲಿಸ್ತಾರೆ, ಒಳ್ಳೇದೇ ಮಾಡ್ತಾರೆ ನಮ್ಗೆ. ಬಟ್ ಅದೇ ನಾವು ತಪ್ಪು ಮಾಡೋದು. ಜನ ಇಲ್ಲಿ ಕುತ್ಕೊಂಡಿರೋದೇ ಒಂದು ಸೆಲೆಬ್ರಿಟಿ ಅಂತ ಹೆಸರಿದ್ರೆ ಅವ್ರನ್ನ ತಿಂದ್ ಹಾಕೋದಿಕ್ಕೆ. ಇಟ್ಸ್ ರಿಯಲಿ ಅ ವೆರಿ ಬ್ಯಾಡ್ ವರ್ಲ್ಡ್. ಸೊ ಅದಕ್ಕೆ ನಾವು ಅವಕಾಶನೇ, ಅದು ಅಭಿಮಾನಿಯವ್ರಿದ್ರ ಯಾರಿದ್ರು ಆ ಬೇರೆ ಕಡೆಗೆ ನನಗೆ ಗೊತ್ತೂ ಇಲ್ಲ ಆ ಮನುಷ್ಯನ ಹೆಸರು. ಅವ್ರು ಯಾರೇ ಆಗಿದ್ರುನುವೆ ಒಂದ್ ನಂಬಿಕೆ ಜೊತೆ ಆ ಫ್ಯಾನ್ ಖುಷಿಗೋಸ್ಕರ ಇವ್ರ ವಿಡಿಯೋ ಕಾಲ್ ಅಲ್ಲಿ ಬರ್ತಾರೆ. ಅವ್ರೇನ್ ಗರ್ಲ್ ಫ್ರೆಂಡಾ ಅಥವಾ ಅವ್ರೇನ್ ಹೆಂಡತಿನ ಅವ್ರ ಖುಷಿಗೋಸ್ಕರ ಬರೋದಕ್ಕೆ ದರ್ಶನ್ ಅವರು ಅಲ್ವಾ? ಒಂದ್ ನಂಬಿಕೆ ಜೊತೆ ಬರ್ತಾರೆ ಒಂದು ವಿಡಿಯೋ ಕಾಲ್ ಅಲ್ಲಿ ಹಾಯ್ ಹೇಳಕ್ಕೆ. ಆ ಒಂದು ಹಾಯ್ ಹೇಳಿದ ವಿಡಿಯೋ ಕಾಲ್ ಎಷ್ಟು ಒಂದು ಡೇಂಜರಸ್ ಆದ ಒಂದು ವಿಡಿಯೋ ಕಾಲ್ ಇತ್ತಂದ್ರೆ, ಎಷ್ಟು ಅನುಭವಿಸಿದ್ರು ಆ ಒಂದು ವಿಡಿಯೋ ಕಾಲ್ ಇಂದ. ಅವರು, ಅವ್ರ ವೈಫು, ಬೆಳ್ಳಾರಿ ಅಪ್ ಅಂಡ್ ಡೌನು, ಇಡೀ ಪರಿವಾರ ಬೆಳ್ಳಾರಿಗೆ ಅಪ್ ಅಂಡ್ ಡೌನ್. ಇಟ್ಸ್ ನಾಟ್ ಅ ಜೋಕ್. ಒಂದು ನರಕಯಾತನೆನೇ ನಡೆದ್ಬಿಡ್ತು ಆ ಒಂದು ವಿಡಿಯೋ ಕಾಲ್ ಇಂದ. ಮೊದ್ಲೇ ಅವರು ತುಂಬಾ ಸಂಕಷ್ಟದಲ್ಲಿದ್ರು ಅಂಡ್ ಯಾರೋ ಒಬ್ರು ಅವ್ರು ಕೂತಿರೋ ಚೇರ್ ಅಲ್ಲಿ ಫೋಟೋ ವೈರಲ್ ಮಾಡ್ಬಿಟ್ಟಿದ್ದಾರೆ. ಸೊ ನಮಗೆ ಜನ ತಿಂದ್ ಹಾಕಕ್ಕೆ ಕೂತಿರ್ತಾರೆ. ಅದೇ ನಿಜ. ಬಟ್ ಅದು ಯಾರ್ ಮೊಬೈಲ್ ಆಗಿತ್ತು ಯಾರಿಗ ಏನ್ ಗೊತ್ತು. ಖಂಡಿತ ಅದು ತಪ್ಪೇ, ಅದಕ್ಕೆ ಅನುಭವಿಸ್ರಲ್ವಾ. Law is law for everyone, for me also, for you also, for him also. Right? So let us be fair. ಬಟ್ ಅವ್ರ ಒಳ್ಳೆತನಕ್ಕೋಸ್ಕರ ಅವ್ರು ಎಷ್ಟು ಬೆಲೆ ಕಟ್ತಿದ್ದಾರೆ ಅಂತ ನಮ್ಮೆಲ್ಲರ ಕಣ್ಮುಂದೆನೆ ನಮಗ್ ಕಾಣಿಸ್ತು. ಕಣ್ಣಲ್ಲಿ ನೀರೇ ಬರ್ತಿತ್ತು. ಒಂದ್ ನರಕಯಾತನೆನೇ ನೋಡ್ಬಿಟ್ರು ಅವರು. ಆಲ್ರೆಡಿ ಅಷ್ಟ್ ಕಷ್ಟದಲ್ಲಿದ್ರು, ಅದ್ರಲ್ಲಿ ಇನ್ನ ಒಂದಷ್ಟು ಸಂಕಷ್ಟ. ಸೊ ವಿ ಶುಡ್ ನಾಟ್ ಟ್ರಸ್ಟ್. ಅಂಡ್ ನಾವು ಸೆಲೆಬ್ರಿಟಿ ಆಗಿ ಮೇಲ್ ಕೂತಿದ್ರೆ ನಮಗೆ 100 ಜನರಲ್ಲಿ 99 ಪೀಪಲ್ ಈ ಸೆಲೆಬ್ರಿಟಿನ ಹೆಂಗ್ ಕೆಳಗ್ ಬೀಳ್ಸೋದು ಅಂತಾನೆ ನೋಡ್ತಾರೆ. ಅದ್ರಲ್ಲಿ ಒಬ್ಬ ಬಹುಶಃ ಒಳ್ಳೆ ಮನ್ಸದವ್ನು ಬಹುಶಃ ತುಂಬಾ ಹುಡುಕಿದ್ರೆ ಸಿಗ್ಬಹುದು. ಇಲ್ಲಾಂದ್ರೆ ಎಲ್ಲಾರು ಇವ್ರಿಗೆ ಹೆಂಗೆ ಕೆಳಗ್ ತಳ ಹಾಕೋದು, ಹೆಂಗೆ ಅವ್ರಿಗೆ ನೆಲಾನೇ ಹಗ್ದು ಮುಚ್ಬಿಡೋದು ಅಂತಾನೆ ನೋಡ್ತಾ ಇರ್ತಾರೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಸ್ ಸೆಲೆಬ್ರಿಟೀಸ್. ಅಂಡ್ ನೋ ಫ್ರೆಂಡ್ಸ್ ಇಸ್ ಬೆಸ್ಟ್ ಫ್ರೆಂಡ್. ನಾನೇ ನನ್ ಬೆಸ್ಟ್ ಫ್ರೆಂಡ್ ಆಗಿದ್ದೀನಿ. ನಾನು ಆಧ್ಯಾತ್ಮಿಕವಾಗಿದ್ದೀನಿ. ನನ್ ದೇವ್ರೇ ನನ್ನಲ್ಲಿ ನನ್ನ ಬೆಸ್ಟ್ ಫ್ರೆಂಡು, ನನ್ ದೇವ್ರೇ ನನ್ನ ಗೆಳೆಯ, ನನ್ ಕೆಲ್ಸಾನೇ ನನ್ನ ವೃತ್ತಿನೇ ನನಗೆ ದೇವ್ರು ಅಂತ ಅನ್ಕೊಂಡ್ಬಿಟ್ಟು ಪರಿವಾರದ ಜೊತೆ ಎಷ್ಟು ಸಿಂಪಲ್ ಆಗಿ ನಾವು ಇದ್ಬಿಡ್ತೀವೋ ಅಷ್ಟೇ ನಾವು ಸೇಫ್ಟಿಯಾಗಿ ಇದ್ಬಿಡ್ತೀವಿ. ನಾವು ಐಶೋ ಆರಾಮಿನಲ್ಲಿ ತುಂಬಾ ಜಾಸ್ತಿ ಸ್ನೇಹಿತರಂತೂ ಖಂಡಿತವಾಗ್ಲೂ ಇರ್ಲೇಬಾರ್ದು. ಇಲ್ಲಾಂದ್ರೆ ನಮಗೆ ಆ ಸ್ನೇಹಿತನೇ ಅಥವಾ ನಮ್ಮ ಕಂಪ್ಯಾನಿಯನ್ಸೇ ನಮಗೆ ನಮ್ಮ ಒಂದು ಒಟ್ಟುಸೆ ಕೆಟ್ಟ ಕಾಲ ಬದುಕಿರೋಣಾನೇ ಸಾಯಿಸ್ಬಿಡ್ತಾರೆ ಈ ತರ ಮಾಡ್ಬಿಟ್ಟು. ನನಗೂ ರಿಕವರ್ ಆಗ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಈಗ ಬಂದ್ಬಿಟ್ಟು ಅಜ್ಜಿ ತರ ಕತೆಗಳು ಹೇಳ್ತಾ ಇದೀನಿ. ಬಟ್ ನನಗಾಗಿದ್ದ ಡಿಪ್ರೆಷನ್ ಮಾತ್ರೆಗಳು ತಗೊಂಡಿದ್ದು, ನನಗಾಗಿದ್ದ ಅವಮಾನ ನನಗ್ ಗೊತ್ತಿದೆ. ಇಟ್ಸ್ ವೆರಿ ವೆರಿ ಪೇನ್ಫುಲ್. ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾನು 2 ವಿಷಯದ ಡೌಟ್ ಇಲ್ಲ ನನಗೆ, ನೇಣೆ ಹಾಕೊಂಡ್ಬಿಡ್ತಾ ಇದ್ರು. ಇಷ್ಟು ಅವಮಾನ ಆದ್ಮೇಲೆ ಹೇಗ್ ನಿಂತ್ಕೊಬೇಕು. ಬಟ್ ನಾನ್ ಸತ್ರುನುವೆ ನಾನ್ ನಿರ್ದೋಷಿ ಅಂತ ನಾನ್ ಸಾಬೀತ್ ಮಾಡ್ಬಿಟ್ಟೆ ಸಾಯ್ತೀನಿ. ನಾನ್ ತಪ್ಪು ಮಾಡಿಲ್ಲ ಅಂದ್ರೆ ನಾನ್ ಯಾಕೆ ಮುಜುಗ್ರ ಪಡ್ಬೇಕು. ನಾನ್ ತಪ್ಪು ಮಾಡಿಲ್ಲ ಅಂದ್ರೆ ನಾನ್ ಯಾಕೆ ದಿನನಿತ್ಯ ನನ್ನಲ್ಲೇ ಸಾಯ್ಬೇಕು. ನಾನ್ ನಿಂತ್ಕೊಂಡು ತೋರಿಸ್ತೀನಿ ಅಂತ ನನ್ನಲ್ಲಿ ಹಠದಲ್ಲಿ ನಾನ್ ಬಂದ್ ನಿಂತೆ. ನಾನು ಆಚೆ ಬಂದ್ರೆ ನನ್ ಗಂಡಿಗೆ ನಾನ್ ಚಾಲೆಂಜ್ ಮಾಡಿದೆ, ನೀವ್ ವೈದ್ಯರಲ್ಲ, ನನ್ನಿಂದ ನಿಮ್ ಮರ್ಯಾದೆ ಹೋಗಿದೆ, ನನ್ನಿಂದ ನಿಮ್ ಹೆಸರು ಹತ್ತಷ್ಟು ನಾನ್ ಮಾಡಾದ್ಮೇಲೆನೆ ನಾನ್ ಸಾಯೋದು. ಇದ್ ನನ್ ಮಾತು ತಗೊಳ್ಳಿ ನೀವು. ನನ್ ತಂದೆ ತಾಯಿ ಹೆಸರು ಮುಖ ನೋಡ್ದೆ ನಾನು. ನನ್ ಮನೇಲಿ ದೊಡ್ಡ ಮಗಳು, ನನಗೆ ಯಾರು ಅಣ್ಣ ಇಲ್ಲ ಅಥವಾ ಯಾರು ತಮ್ಮ ಇಲ್ಲ, ನಾನೇ ನನ್ ತಂದೆ ತಾಯಿ ನಾನು ಸಾಕ್ಬೇಕು. ನಾನ್ ಸತ್ತೋದ್ರೆ ಅವ್ರಿಗೆ ಯಾರು ಇರ್ತಾರೆ. ಅವ್ರ ಜೀವಿತವಾಗಿದ್ದೇ ಸತ್ತೋಗ್ತಾರೆ ನಾನ್ ಸತ್ತೋದ್ರೆ ಅಂತ. ಇದೆಲ್ಲಾ ವಿಷಯಗಳು ನನಗ್ ಕಾಡಿ ನನ್ ಬೆನ್ನ ನಾನೇ ಗಟ್ಟಿ ಮಾಡಿ ನಾನೇ ನಿಂತ್ಕೊಂಡು ತೋರ್ಸಿದೀನಿ. ಸೊ ನನ್ನಂತ ಒಂದು ಮಹಿಳೆಗೆ ಇಷ್ಟು ಒಂದು ಗತ್ತಿದ್ರೆ ಅವ್ರಂತೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸೊ ಅವ್ರು ಎಷ್ಟು ಚಾಲೆಂಜಿಂಗ್ ಆಗಿ ಈಗ ಬಂದ್ಬಿಟ್ಟು ಎಲ್ಲಾರ ಮುಂದೆ ನಿಂತ್ಕೊಳ್ತಾರೆ, ಎಲ್ಲಾರು ನೋಡ್ತಾರೆ. ಇಲ್ಲ ನಾನು ಎಲ್ಲಾರ್ಗುನುವೆ ಹೇಳ್ತಾ ಇದ್ದೀನಿ, ಬರೀ ದರ್ಶನ್ ಸರ್ಗಲ್ಲ, ನಿಮ್ಗೂನುವೆ ಹೇಳ್ತಾ ಇದ್ದೀನಿ. ಯಾರ್ಗುನುವೆ ಸ್ನೇಹಿತರು ಸಹವಾಸನೇ ಬೇಡ. ತುಂಬಾ ಜನರ ಸಹವಾಸನೇ ಬೇಡ. ಎಷ್ಟು ಕಮ್ಮಿ ಜನರ ಸಹವಾಸ ಮಾಡ್ತಿರೋ ಇಲ್ಲ ಅದ್ ನೋಡಿ, ಅಭಿಮಾನಿಗಳ ಹತ್ರ ಇರೋದು ಬೇರೆ ವಿಷಯ, ತುಂಬಾ ಜಾಸ್ತಿ ಸ್ನೇಹಿತರ ಜೊತೆ ಐಶೋ ಆರಾಮಿನಲ್ಲಿರೋದು ಬೇರೆ ವಿಷಯ. 2 ಡಿಫ್ರೆಂಟ್ ಥಿಂಗ್ಸ್. ಡೋಂಟ್ ಕನ್ಫ್ಯೂಸ್ ಮೈ ಡಿಕ್ಟೇಷನ್. ನಾನು ಏನ್ ಹೇಳ್ತಾ ಇದೀನಿ. ಸೊ ಎಷ್ಟು ಕಮ್ಮಿ ಜನ ಇರ್ತಾರೋ ನಮ್ ಜೀವನದಲ್ಲಿ ಅಷ್ಟೇ ಸ್ವರ್ಗ ಅನುಭವಿಸ್ತೀವಿ ನಾವು.
So this is what I have felt and this is what I have experienced and this is the secret of my energy. ಆಶಿಸ್ತಾ ಇದ್ದೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ. ತುಂಬಾ ಖುಷಿ ಆಯ್ತು, ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಇದಕ್ಕೆ ನಾನು ಬಿಗ್ ಬಾಸ್ ಮನೆಯಿಂದ ಬೇಗ ಬಂದೆ ಅಂತ ಇವಾಗ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಈ ದಿನ ನಾನು ನೋಡ್ಬೇಕು ಅಂತ ನಿಜವಾಗ್ಲೂ ಕಾಯ್ತಾ ಇದ್ದೆ. ಅಂಡ್ ಇಲ್ಲ, ತುಂಬಾ ಸಂತೋಷ ಆಯ್ತು ನನ್ಗೆ ನಿಜವಾಗ್ಲೂ. ಏನು ಗೊತ್ತಾಗಲ್ವಲ್ಲ, ಸೊ ಹಾಗಾಗಿ ಏನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಮನ್ಸಲ್ಲೆಲ್ಲೋ ಇತ್ತು ಡೆಫಿನೆಟ್ ಆಗಿ ಬರ್ತಾರೆ ಅಂತ. ಯಾಕಂದ್ರೆ ನೋಡಿ, ನಮ್ಮ ದೇಶದ ನ್ಯಾಯಾಂಗದ ಬಗ್ಗೆ, ಆಮೇಲೆ ಎಷ್ಟು ಡಿಪಾರ್ಟ್ಮೆಂಟ್ ಗಳು ಕೆಲಸ ಮಾಡಿದ್ದಾರೆ. 1 ವಾರ 2 ವಾರ ಅಲ್ಲ, 6 ತಿಂಗಳು ತಗೊಂಡು ಅಷ್ಟು ಡೀಟೇಲ್ ಆಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಗೊತ್ತಿರುತ್ತೆ ಏನ್ ಅನೌನ್ಸ್ ಮಾಡ್ಬೇಕು, ಏನ್ ಲಾ ಕೊಡ್ಬೇಕು, ಏನ್ ನಿರೀಕ್ಷೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಅದ್ರ ಮೇಲೆ ಯಾವತ್ತು ಕಮೆಂಟ್ ಮಾಡಕ್ ಹೋಗಿರ್ಲಿಲ್ಲ. ಬಟ್ ನಿರೀಕ್ಷೆ, ದೇವರಲ್ಲಿ ಪ್ರಾರ್ಥನೆ ಅಂತೂ ಮಾಡ್ತಾ ಇದ್ದೆ, ಈ ರೀತಿಯಾದಂತ ಒಂದು ದಿನ ಬೇಗ ನೋಡಕ್ ಸಿಗ್ಲಿ ಅಂತ. ತುಂಬಾನೇ ಸಂತೋಷ ಆಯ್ತು. ಯಾಕಂದ್ರೆ ನೋಡಿ, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಯ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು, ನೀವೇ ನೋಡ್ತಾ ಇದ್ದೀರಾ, ನಮ್ ನ್ಯಾಯಾಂಗ ಆಯ್ತು, 6 ತಿಂಗಳು ಎಷ್ಟು ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಈ ಕೇಸ್ ಮೇಲೆ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಅಗದು ತೆಗೆದಿದ್ದಾರೆ ಪ್ರತಿಯೊಂದನ್ನು. ಹಾಗಾಗಿ ಐ ಬಿಲೀವ್ಡ್ ಇನ್ ನಮ್ಮ ಲಾ ಅಂಡ್ ಆರ್ಡರ್ ಬಗ್ಗೆ ನಂಗೆ ನಂಬಿಕೆ ಇತ್ತು, ಇದೆ, ಇರತ್ತೆ. ಈಗಿಲ್ಲ, ಈಗ ಆರೋಗ್ಯ ಸರಿ ಇಲ್ಲ. ಆಫ್ಟರ್ 1.5 months ವಿಜಯಲಕ್ಷ್ಮಿ ಅವ್ರಿಗೆನೆ ಕರೆ ಮಾಡ್ಬಿಟ್ಟು ಹೋಗ್ಬಿಟ್ಟು ಭೇಟಿ ಆಗ್ತೀನಿ ಖಂಡಿತ. ನಾನ್ ಮಾತಾಡ್ದೆ, ವಿಜಯಲಕ್ಷ್ಮಿ ಮೇಡಮ್ ಹತ್ರ ಮಾತಾಡ್ದೆ, ವಿಶ್ ಮಾಡ್ದೆ. ಇಲ್ಲ, ಇದು ಒಂದ್ ಫೋನ್ ಮಾಡೋ ಸಮಯ ಇಲ್ಲ ಆಕ್ಚುಲಿ. ಮತ್ತೆ ಹಾಫ್ ಬೇಲ್ ಸಿಕ್ಕಿತ್ತು ಅವ್ರಿಗೆ, ಅವ್ರ ಟೆನ್ಷನ್ ಅಲ್ಲೇ ಇರ್ತಾರೆ. ಅದು ಭೇಟಿ ಆಗೋ ಸಮಯನೂ ಇಲ್ಲ. ಪ್ರತಿ ಒಂದು ಒಳ್ಳೆ ಕೆಲ್ಸಕ್ಕೆ ಒಂದು ಒಳ್ಳೆ ಸಮಯ ಅಂತ ಇರುತ್ತೆ. ಅವ್ರ ಹತ್ರ ಇರೋ ಕಾಲನೇ ಇಷ್ಟು ಕಮ್ಮಿ, ಅದ್ರಲ್ಲೂ ನಾವು ಹೋಗ್ಬಿಟ್ಟು ಅವ್ರಿಗೆ ಸಮಯ ತಗೊಳ್ಳೋದು ಖಂಡಿತವಾಗ್ಲೂ ತಪ್ಪಾಗತ್ತೆ. ನಾನು ಈ ಫುಲ್ ಬೇಲ್ ಇಲ್ಲ, ಪ್ರೇ ಮಾಡ್ತಾ ಇದ್ವಿ ಎಲ್ಲಾರು, ವಿಜಯ್ ಅವರೇ ಅಷ್ಟೇ ಅಂತ ಹೇಳಿದೆ, ಬೇರೆ ಏನು ಹೇಳಿಲ್ಲ. ಅವ್ರು ತುಂಬಾ ಟೆನ್ಷನ್ ಅಲ್ಲಿ ಇದ್ರು, ಅವ್ರ ಟೆನ್ಷನ್ ಅಲ್ಲೇ ಇದ್ರು. ಸೊ ಅವ್ರಿಗೆ ಇಲ್ಲ, ನಾವೆಲ್ಲ ಇದೀವಿ, ಜೊತೆಗಿದೀವಿ, ಡೋಂಟ್ ವರಿ, ಪ್ರೇಯರ್ ಮಾಡ್ತಾ ಇದೀವಿ ಎಲ್ಲರೂ ಅಂತ ಅಷ್ಟೇ ಹೇಳ್ದೆ. ಅಂಡ್ ಯಾವಾಗ್ಲೂ ಇರ್ತೀವಿ ನಾವ್ ಜೊತೆಗೆ. ಈ ಕೇಸ್ ಇನ್ನೇನ್ ಮುಗಿಲೂ ಬೇಕು ದೇವ್ರ ದಯೆಯಿಂದ. ಆದಷ್ಟು ಇದು ಟ್ರಯಲ್ಗೂ ಹೋಗ್ಬಾರ್ದು, ಈ ಕೇಸ್ ರದ್ದಾಗ್ಬೇಕು, ದರ್ಶನ್ ಅವರ ಪರವಾಗಿ ಆಗ್ಬೇಕು ಅಂತ ನಾನು ಈಗ್ಲೂ ನಿಮ್ ಚಾನೆಲ್ ಅಲ್ಲಿ ಕುತ್ಕೊಂಡು ದೇವ್ರಲ್ಲಿ ಕೇಳ್ಬೋದು. ನೋಡಿ, ಈ ವಿಚಾರದಲ್ಲಿ ನಾನು ಎಂದೂ ದರ್ಶನ್ ಸರ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಪಡ್ಲೇ ಇಲ್ಲ. ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಯಾವಾಗಾದ್ರೂ ಆಸೆ ಪಟ್ಟಾಗ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ, ಅದು ಹೇಗೋ ಗೊತ್ತಿಲ್ಲ, ನನ್ನ ಕಣ್ಣೆದ್ರಿಗೆ ಬರ್ತಾರೆ. ಸಿನಿಮಾ ಮಾಡುವಾಗ 1-2 ಸಲ ಸಿಕ್ಕಿದ್ರು ಅವ್ರದ್ದೇ ಸಿನಿಮಾದಲ್ಲಿ. ನಂತರ ನೋಡಿ, ನಾನು ಫ್ಯಾಮಿಲಿ ವೆಕೇಶನ್ ಮಡಿಕೇರಿಗೆ ಹೋಗುವಾಗ ಮೈಸೂರಲ್ಲಿ ಸುಮ್ನೆ ಒಂದ್ ಬ್ರೇಕ್ ತಗೊಂಡಿದ್ವಿ, ನಮ್ ಫ್ಯಾಮಿಲಿ, ನನ್ನ ಹಸ್ಬೆಂಡ್, ನಾನು, ಮಗಳು ಎಲ್ಲ. ಆ ಸಮಯದಲ್ಲಿ ನಾವಿದ್ದದ್ದು ಹೋಟೆಲ್ ಅಲ್ಲೇ ಅವ್ರಿದ್ರು. ನಾವು ಒಳಗಡೆ ಹೋಗೋದಕ್ಕೂ ಅವ್ರು ಹೊರಗಡೆ ಬರೋದಕ್ಕೂ ಒಂದೇ ಆಗಿದ್ರಿಂದ ಅಲ್ಲಿ 7 ವರ್ಷಗಳ ನಂತರ ಅವರು ಸಿಕ್ಕಿ ಭೇಟಿ ಮಾಡಿದ್ದು ಬಹಳ ಸಂತೋಷ ಆಯ್ತು. ಇದೇ ಪ್ರಶ್ನೆ ನನಗೆ ಯಾರೋ ಕೇಳಿದ್ರು ಹೋದ್ ತಿಂಗಳು, ಅವರ ಹೆಲ್ತ್ ರೀಸನ್ಗೆ ಹೊರಗಡೆ ಬಂದಾಗ ಭೇಟಿ ಮಾಡ್ತೀರಾ ಅಂತ. ನಾ ಹೇಳಿದೆ, ಅವ್ರಿಗೆ ಈಗ ಡಿಸ್ಟರ್ಬ್ ಮಾಡೋದು ಖಂಡಿತವಾಗಿಯೂ ಸಮಂಜಸ ಅಲ್ಲ. ಯಾಕಂತಂದ್ರೆ ಅವರೇ ಸಿಕ್ಕಾಪಟ್ಟೆ ಟೆನ್ಷನ್ ಇರ್ತಾರೆ, ಹೆಲ್ತ್ ಇಶ್ಯೂಸ್, ಅದು ಇದು. ಇವಾಗ ಅವ್ರಿಗೆ ಕಾಲ್ ಮಾಡೋದು ಸರಿ ಇಲ್ಲ. ಅವ್ರಿಗೆ ಫ್ಯಾಮಿಲಿ ಟೈಮ್ ಕೊಡ್ಬೇಕು, ಪ್ರೈವಸಿ ಕೊಡ್ಬೇಕು. ನನ್ನ ಅದೃಷ್ಟ ನೋಡಿ, ಹೋದ್ ವಾರ ಒಂದು ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬಾ ನೆನಪಿಸ್ಕೊತಾ ಇದ್ದೆ ಹೀಗೇನೆ, ದರ್ಶನ್ ಸರ್ಗೆ ಬೇಗ ಹುಷಾರಾಗ್ಲಪ್ಪ ಅಂತ. ಅದ್ರಲ್ಲಿರುವಂತಹ ಒಬ್ಬ ಕ್ಯಾಮ್ರಾ ಟೆಕ್ನಿಷಿಯನ್ ಅವ್ರ ಕೈ ಮೇಲೆ ದೊಡ್ಡದಾಗಿ ಟ್ಯಾಟೋ ಹಾಕಿಸ್ಕೊಂಡಿದ್ರು, ಡಿ ಬಾಸ್ ಅಂತ. ಸೊ ನನಗೆ ಅಲ್ಲೇ ದರ್ಶನ್ ಸರ್ನ ನೋಡಿದಾಗ ಆಯ್ತು. ಸೊ ನಾನಾ ವಿಧದಲ್ಲಿ ನಮ್ ಕಣ್ಮುಂದೆ ಬರ್ತಾರೆ ದರ್ಶನ್ ಸರ್. ಸೊ ಹಾಗಾಗಿ ಅವ್ರನ್ನ ಹೋಗಿ ಭೇಟಿ ಮಾಡ್ಬೇಕು, ಮಾತಾಡ್ಬೇಕು ಅನ್ನೋ ಆಸೆಗಳು ನನ್ಗೆ ಖಂಡಿತವಾಗಿಯೂ ಇಲ್ಲ. ಅವ್ರು ಎಲ್ಲೇ ಇರ್ಲಿ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು. ಮಗು ತರ ಮನಸ್ಸಿದೆ, ಅದು ಸ್ವಲ್ಪ ಅವ್ರನ್ನ ಚೂರು, ಈಗ ಸಂಜನಾ ಅವ್ರು ಹೇಳ್ದಾಗೆ, ಅವರು ಸ್ವಲ್ಪ ಇವಾಗ್ಲಾದ್ರೂ ಒಂದ್ ಸ್ವಲ್ಪ ಕಡಿವಾಣ ಹಾಕೊಂಡು ಇದ್ದು ಬಿಟ್ರೆ ಸಾಕು ಅಂತ ನಾನು ಅದನ್ನು ಪ್ರಾರ್ಥಿಸ್ತೀನಿ. ಯಾರು ಕಿವಿ ಮಾತು ಹೇಳೋಷ್ಟು ದೊಡ್ಡವರಿಲ್ಲ, ನಾವು ದೊಡ್ಡವರಿಲ್ಲ ಕಿವಿ ಮಾತು. ಹೌದು ಹೌದು, ಇಲ್ಲ 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 ಇಲ್ಲ, ಅದೆಲ್ಲ ನಾನ್ ಮಾಡಲ್ಲ. ನಾನ್ ಯಾರ್ಗೂನು ಈಗ ಗೊತ್ತಾಗಿರತ್ತೆ. ನಾನ್ ಯಾರ್ಗೂನು ಕಿವಿ ಮಾತು ಇಲ್ಲ ನೋಡಿ, ನಮ್ ಮಕ್ಳಿಗೆ ನಾವ್ ಹೇಳೋದ್ ಕಷ್ಟ. ಸೊ ಹಾಗಾಗಿ ಆಮೇಲೆ ದರ್ಶನ್ ಸರ್ ಈಸ್ ಮೆಚೂರ್ಡ್, ಅವ್ರಿಗೆ ಪಾಪ ಎಲ್ಲ ಗೊತ್ತಿದೆ. ಒಂದೇ ಪ್ರಾಬ್ಲಮ್ ನಾನ್ ಅಂದ್ಕೊಂಡಿರೋ ಮಟ್ಟಕ್ಕೆ ದರ್ಶನ್ ಸರ್ದು ಒಂದೇ ಪ್ರಾಬ್ಲಮ್ ಏನು ಅಂತಂದ್ರೆ, ಅವರು ತಲೆಯಿಂದ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಹೃದಯದಿಂದ ಯೋಚನೆ ಮಾಡ್ತಾರೆ. ನನ್ನವರು, ತಮ್ಮವರು, ಈ ತರದ್ದು ತುಂಬಾ. ನೋಡಿ, ಯಾರು ತಪ್ಪು ಮಾಡಿರೋರು ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನನ್ನ ಅಪಾರವಾದ ನಂಬಿಕೆ. ಇದು ಸಾವಸದ ದೋಷದಿಂದ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಇದ್ರಲ್ಲಿದೆ. ಬಟ್ ದರ್ಶನ್ ಅವರು ಯಾರ ಮೇಲೂ ಯಾವ ಒಂದು ಚಿಕ್ಕ ಮನೆಯ ಒಂದು ಹುಡುಗನ ಮೇಲೆ ಕೈ ಮಾಡೋದು, ಮರ್ಡರ್ ಮಾಡೋದು ತುಂಬಾ ದೂರದ ವಿಷಯ. ಅವ್ರ ಕೈಯೂ ಮಾಡಲ್ಲ, ಅವ್ರ ಅಂತವ್ರು ಅಲ್ವೇ ಅಲ್ಲ, ತುಂಬಾ ಕರುಣೆ ಇದ್ದವ್ರು ಅವರು. ಸೊ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಮತ್ತೆ ನಾನು ಕಮೆಂಟು ಮಾಡಬಾರ್ದು, ಬಿಕಾಸ್ ಐ ಡೋಂಟ್ ನೋ ದ ಟೆಕ್ನಿಕಲ್ಸ್ ಆಫ್ ದ ಕೇಸ್. ದರ್ಶನ್ ಅವ್ರ ಪರವಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದರ್ಶನ್ ಅವರು ಈ ಕೇಸಿಂದ ಹೊರಗೆ ಬರ್ಬೇಕು. ತುಂಬಾ ಅನುಕಂಪ ಇದೆ ನನಗೆ ರೇಣುಕಾ ಸ್ವಾಮಿ ಅವ್ರ ಪರಿವಾರದ ಮೇಲೆ, ತುಂಬಾ ಅನುಕಂಪ ಇದೆ ನನಗೆ. ತುಂಬಾ ಬೇಜಾರಿದೆ ಅವ್ರ ತಂದೆ ತಾಯಿ ಹೇಗ್ ಸಹಿಸ್ಕೊಳ್ತಾ ಇರ್ತಾರೆ ಇನ್ನ ಈ ನೋವನ್ನ ಅಂತ. ಅಂಡ್ ನನ್ನ ಪ್ರಾರ್ಥನೆಗಳು ರೇಣುಕಾ ಸ್ವಾಮಿ ಅವ್ರ ಪರಿವಾರದ ಜೊತೆ ಇದೆ.
ಥ್ಯಾಂಕ್ ಯು.